Welcome to our channel. I am your Raghavendra Varvailu. SLC Second Language English 2024 ಆ್ಯನ್ಯುವಲ್ ಎಕ್ಸಾಮಿನೇಷನ್ನು ಇದೀಗಷ್ಟೇ ಮುಕ್ತಾಯಗೊಂಡಿದೆ. ಅದರ ಕೀ ಆನ್ಸರ್ಗಳನ್ನು ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಮುಖ್ಯವಾಗಿ ಎಕ್ಸ್ಟ್ರಾಕ್ಟ್ ಮತ್ತು ಗ್ರಾಮರ್ ಪಾಯಿಂಟ್ಸನ್ನು ನಾನು ಕಾನ್ಸಂಟ್ರೇಟ್ ಮಾಡಿದ್ದೀನಿ. ನೋಡೋಣಲ್ವಾ? ಹಾಗಿದ್ರೆ ಕೀ ಆನ್ಸರ್ಗಳನ್ನು. ಎಸ್, ಟೋಟಲ್ ಆಗಿ ಒಂದು ಈಸಿ ಆಗಿರುವಂಥ ಕ್ವಶನ್ ಪೇಪರು. ಸೊ ಮಲ್ಟಿಪಲ್ ಚಾಯ್ಸು ಫಸ್ಟು 4 ಇರುತ್ತಲ್ಲ, ಅದರಲ್ಲಿ ಮೊದಲನೇದು ಇಟ್ಸ್ ಅಬೌಟ್ ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗ್ ಬಗ್ಗೆ ಇದೆ ನೋಡಿ. ಏನಿದು ಕ್ವಶನ್ ಟ್ಯಾಗ್ ಅಂತ ಹೇಳಿದ್ರೆ, ಪರ್ವೇಜ್ ಈಟ್ಸ್ ಪಿಜ್ಜಾ. ಇಲ್ಲಿ ಪರ್ವೇಜ್ ಈಟ್ಸ್ ಪಿಜ್ಜಾಗೆ ಆನ್ಸರು ಡಸಂಟ್ ಹಿ. ಯಾಕೆಂದ್ರೆ ಈಟ್ಸ್ ಇದೆ, ಎಸ್ ಫಾರ್ಮ್ ಇದೆ, ಸೊ ಆಟೋಮೆಟಿಕಲಿ ಡಸ್ ಬರುತ್ತೆ. ನಾಟ್ ಇಲ್ಲ, ಹಾಗಾಗಿ ನಾಟ್ ಬರುತ್ತೆ. ಡಸಂಟ್ ಹಿ ಇಸ್ ರೈಟ್ ಆನ್ಸರ್. ಸೆಕೆಂಡು ಲ್ಯಾಂಗ್ವೇಜ್ ಫಂಕ್ಷನ್ ಕೇಳಿದ್ದಾರೆ. ಸೊ ಅದು ಕಾನ್ವರ್ಸೇಷನ್ ಇದೆ. ನಮಗೆ ಸಿಂಪಲ್ ಆಗಿ ಲಾಸ್ಟ್ ಅಂಡರ್ಲೈನ್ ಮಾಡಿರುವಂತಹ ಕಾನ್ವರ್ಸೇಷನ್ ನೋಡೋಣ. ಧನುಷ್, ಕ್ಯಾನ್ ಯು ಪ್ಲೀಸ್ ಸೆಂಡ್ ಮಿ ದ ವಿಡಿಯೋ ಆಫ್ ಎಸ್ಟರ್ಡೇಸ್ ಪ್ರೆಸೆಂಟೇಷನ್ ಅಂತಿದೆ. ಇಲ್ಲಿ ಪ್ಲೀಸ್ ಅಂತ ಬಂದಿದೆ ಅಂದರೆ ಆಟೋಮೆಟಿಕಲಿ ಅದು ರಿಕ್ವೆಸ್ಟ್ ಆಗಿರುತ್ತೆ. ರಿಕ್ವೆಸ್ಟಿಂಗ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಥರ್ಡ್ ಒನ್ನು ಏನಿದೆ ನೋಡಿ, ಅದು ಇಫ್ ಕ್ಲಾಸನ್ನು ಹೇಳುವಂಥದ್ದು. ಇಫ್ ಕ್ಲಾಸ್ ಇದು ಕೂಡ ಡೈಲಾಗ್ ಇದೆ. ನಮಗೆ ಕೊನೆಯ ಸೆಂಟೆನ್ಸ್ ಅನ್ನು ನೋಡೋಣ. ಹೇಮಂತ್, ಇಫ್ ಯು ಹ್ಯಾಡ್ ಸ್ಟಡಿಡ್ ಹಾರ್ಡ್ ಯು ಡ್ಯಾಶ್ ಸ್ಕೋರ್ಡ್ ಗುಡ್ ಮಾರ್ಕ್ಸ್. ಸೊ ಹ್ಯಾಡ್ ಬಂದಿದೆ ಅಂದರೆ 99% ಅದು ವುಡ್ ಹ್ಯಾವ್ ಆಗುತ್ತೆ. ಸೊ ಇಲ್ಲಿ ವುಡ್ ಹ್ಯಾವ್ ಅನ್ನೋದು ರೈಟ್ ಆನ್ಸರ್. ನೆಕ್ಸ್ಟು ಮುಂದಿನ ಇದಕ್ಕೆ ಹೋಗೋಣ, ಫೋರ್ತ್ ಕ್ವಶನ್ಗೆ. ನೋಡಿ, ಫೋರ್ತ್ ಕ್ವಶನ್ ಏನಿದೆ, ಇದು ಇನ್ಫಿನಿಟಿವ್, ಒನ್ ಆಫ್ ದ ಈಸಿಯೆಸ್ಟ್ ಒನ್ ಫಾರ್ ದ ಸ್ಟೂಡೆಂಟ್ಸ್. ಏನಿದು? ಇಟ್ ಈಸ್ ಎ ಪ್ಲೆಷರ್ ಟು ಮೀಟ್ ಅ ಚಿಯರ್ಫುಲ್ ಪರ್ಸನ್. ಗೊತ್ತಿದೆ. ಟು ಅದರ ಪಕ್ಕದಲ್ಲಿ ಒಂದು ವರ್ಬ್ ಬಂದಿದೆ ಅಂದರೆ ಅದು ಯಾವತ್ತೂ ಕೂಡ ಇನ್ಫಿನಿಟಿವ್ ಆಗಿರುತ್ತೆ. ಟು ಮೀಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡೋದಾದರೆ, ಡೂ ಆಸ್ ಡೈರೆಕ್ಟೆಡ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ ಒನ್ ಸಿಲೆಬಲ್? ಒನ್ ಸಿಲೆಬಲ್ ಇರೋ ವರ್ಡ್ ಬೇಕು. ನೋಡಿ, 4 ವರ್ಡ್ಸ್ ನೋಡಿದ್ರೆ, ಸಿಟಿ, ಫ್ರೆಂಡ್, ನಾಲೆಜ್, ಕ್ಲಾಸ್ಮೇಟ್. ಸೊ ತುಂಬ ಸಿಂಪಲ್. ಫ್ರೆಂಡ್ ಒನ್ ಸಿಲೆಬಲ್ ಇರುವಂಥದ್ದು, ಅದೇ ಆನ್ಸರ್ ಆಗಿದೆ. ನೆಕ್ಸ್ಟ್ ಸಿಕ್ಸ್ತು, ಕಂಬೈನ್ ದ ವರ್ಡ್ ಇನ್ ಕಲಮ್ ಎ ವಿತ್ ಇಟ್ಸ್ ಕಲೋಕೇಟಿವ್ ವರ್ಡ್ ಇನ್ ಕಲಮ್ ಬಿ. ಕಲೋಕೇಶನನ್ನು ನಾವು ನೋಡಬೇಕು. ಎ ಕಲಮಲ್ಲಿರುವ ವರ್ಡ್ಗೆ ಬಿ ಕಲಮಲ್ಲಿರುವಂತಹ ವರ್ಡನ್ನು ನಾವು ಕಲೋಕೇಟಿವ್ ವರ್ಡನ್ನು ಸೆಲೆಕ್ಟ್ ಮಾಡಬೇಕು. ಶಾರ್ಟ್ಗೆ ಟೆಂಪಲ್, ಟೇಬಲ್, ಟೆಂಪರ್, ಏರಿಯಾ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಶಾರ್ಟ್ ಟೆಂಪರ್. ಸೊ ಟೆಂಪರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಸೆವೆಂತ್ ಒನ್, ಫಿಲ್ ಇನ್ ದ ಬ್ಲಾಂಕ್ ವಿತ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್. ಆರ್ಟಿಕಲ್ ಕೇಳಿದ್ದಾರೆ ನೋಡಿ. ಪ್ಯಾರಿಸ್ ಈಸ್ ಡ್ಯಾಶ್ ಬ್ಯೂಟಿಫುಲ್ ಸಿಟಿ. ಎ ಬ್ಯೂಟಿಫುಲ್ ಸಿಟಿ ಇರೋದೇ 3, ಎ ಆ್ಯಂಡ್ ಮತ್ತು ದ. ಎ ಯಾವಾಗ ಬರುತ್ತೆ ಅನ್ನೋದು ಗೊತ್ತಿದೆ. ಸೊ ದಟ್ ಎ ಬ್ಯೂಟಿಫುಲ್ ಸಿಟಿ. ದೆನ್ ಏಯ್ತು, ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ಸೂಟಬಲ್ ಲಿಂಕರ್. ಲಿಂಕರನ್ನು ಯೂಸ್ ಮಾಡಿ ಡ್ಯಾಶನ್ನು ಫಿಲ್ ಮಾಡಿ ಅಂತ ಹೇಳಿದ್ದಾರೆ. ಇದು ಈಸಿ ಆಗಿದೆ ನೋಡಿ. ಸಾಯಿ ಕೃಷ್ಣ ಇಸ್ ಪುವರ್ ಬಟ್ ಹೆಲ್ಪ್ಫುಲ್ ಟು ದ ನೀಡಿ ಪೀಪಲ್. ಅವನು ಪುವರ್ ಆಗಿರ್ಬೋದು, ಆದರೆ ಬಟ್ ಅಗತ್ಯ ಇರೋರಿಗೆ ಹೆಲ್ಪ್ಫುಲ್ ಅವನು. ದೆನ್ ನೈನ್ತು, ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರಾಪ್ರಿಯೇಟ್ ಪ್ರಪೋಸಿಷನ್. ಪ್ರಪೋಸಿಷನನ್ನು ಸರಿಯಾಗಿರೋ ಪ್ರಪೋಸಿಷನ್ ಫಿಲ್ ಮಾಡಿ ಅಂತಿದೆ. ಶಿವಕುಮಾರ್ ವಾಕ್ಡ್ ಅಲಾಂಗ್ ದ ರೋಡ್ ವಿತ್ ಹಿಸ್ ಡಾಗ್. ಸೊ ಅಲಾಂಗ್ ಬಂದಿದೆ ಅಂದರೆ ನೆಕ್ಸ್ಟ್ ವಿತ್ ಕಾಮನ್ ಆಗಿ ಬರುವಂಥದ್ದು. ಸೊ ಇಲ್ಲಿ ವಿತ್ ಅನ್ನೋದು ರೈಟ್ ಆನ್ಸರ್. ನೆಕ್ಸ್ಟ್, ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ವರ್ಬ್ ಗಿವನ್ ಇನ್ ಬ್ರಾಕೆಟ್ಸ್. ಟೆನ್ಸ್ ಫಾರ್ಮ್ ಆಫ್ ವರ್ಬನ್ನ ನಾವು ಆ್ಯಡ್ ಮಾಡಬೇಕು. ಅನುಷ್ಕಾ ಡ್ಯಾಶ್ ಬಿ ಪ್ರಾಕ್ಟೀಸ್ ಎ ಕ್ಲಾಸಿಕಲ್ ಡ್ಯಾನ್ಸ್ ಲಾಸ್ಟ್ ಇಯರ್ ಅಂತಿದೆ. ಸೊ ಇಲ್ಲಿ ಲಾಸ್ಟ್ ಇಯರ್ ಅನ್ನೋದು ನಮ್ಗೆ ಅದು ಯಾವ ಟೆನ್ಸಲ್ಲಿ ಇದೆ ಅಂತ ಗೊತ್ತಾಗ್ತಿದೆ, ಪಾಸ್ಟ್ ಟೆನ್ಸು. ದೆನ್ ಇದು ಕಂಟಿನ್ಯೂಸ್ ಬಿ ಅಂತಿದೆ ಅಂದರೆ ಅದು ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಬರೀಬೇಕು. ಸೊ ಬಿ ಫಾರ್ಮ್ ಆಫ್ ವರ್ಬ್ ವಾಸ್ ಬರುತ್ತೆ. ಪ್ರಾಕ್ಟೀಸ್ ಇರೋದು ಪ್ರಾಕ್ಟೀಸಿಂಗ್ ಆಗುತ್ತೆ. ವಾಸ್ ಪ್ರಾಕ್ಟೀಸಿಂಗ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 11th, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಅಂಡರ್ಲೈನ್ಡ್ ವರ್ಡಿನ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದು ಅಂತ. ಮೇಘನಾ ಈಸ್ ಅ ಕೈಂಡ್ ಹಾರ್ಟೆಡ್ ಪರ್ಸನ್. ಇಲ್ಲಿ ಕೈಂಡ್ ಹಾರ್ಟೆಡ್ ಅನ್ನೋದು ಏನು? ದಿಸ್ ಈಸ್ ಅನ್ ಅಡ್ಜೆಕ್ಟಿವ್. ಎಸ್. ನೆಕ್ಸ್ಟ್ ನೋಡೋಣಲ್ಲ. ಎಸ್, 12th ಕ್ವಶನ್ ನೋಡಿ. 12th ಕ್ವಶನ್ ಏನಿದೆ, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಗಿವನ್ ಇನ್ ಬ್ರಾಕೆಟ್. ಬ್ರಾಕೆಟಲ್ಲಿ ಒಂದು ವರ್ಡ್ ಕೊಟ್ಟಿದ್ರೆ ಅದರ ಕರೆಕ್ಟ್ ಫಾರ್ಮು ನಾವು ಬರೀಬೇಕು. ಮೀನ್ಸ್ ಅಲ್ಲಿ ವರ್ಬ್ ಫಾರ್ಮಲ್ಲಿದೆ, ನಾವು ಅದನ್ನು ನೌನ್ ಫಾರ್ಮ್ ಆಗಿ ಚೇಂಜ್ ಮಾಡೋದಾದರೆ ನೋಡಿ, ಇನ್ ಅವರ್ ಸ್ಕೂಲ್ ಆ್ಯನ್ಯುವಲ್ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಅಂತಿದೆ. ನಾವು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಂತ ಆಗಬೇಕದು. ಸೊ ಡಿಸ್ಟ್ರಿಬ್ಯೂಷನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಯೂಸ್ ದ ವರ್ಡ್ ಅಗ್ರಿ ಆಸ್ ಅ ವರ್ಬ್ ಇನ್ ಸೆಂಟೆನ್ಸ್. ಸೆಂಟೆನ್ಸಲ್ಲಿ ಅದು ವರ್ಬ್ ಆಗಿ ಯೂಸ್ ಮಾಡಬೇಕು, ಅಗ್ರಿ ಅನ್ನೋ ವರ್ಡನ್ನು. ಸೊ ಸಿಂಪಲ್, ಇದು ಭಾಳ ಸಿಂಪಲ್. ಒಂದು ಸಬ್ಜೆಕ್ಟನ್ನು ತಗೊಂಡು ನೆಕ್ಸ್ಟು ಅವ್ರು ಕೊಟ್ಟಿರೋ ವರ್ಡನ್ನು ಬರೆದ್ರೆ ಅದು ವರ್ಬ್ ಆಗಿಬಿಡುತ್ತೆ. ನೋಡಿ, ನಾನೇನು ಬರೆದಿದ್ದೀನಿ, ಐ ಅಗ್ರಿ ವಿತ್ ಮೈ ಫ್ರೆಂಡ್. ಐ ಅಗ್ರಿ ವಿತ್ ಮೈ ಫ್ರೆಂಡ್. ಸೊ ಅಲ್ಲಿ ಅಗ್ರಿ ಅನ್ನೋ ವರ್ಡ್ ಯೂಸ್ ಆಗಿದೆ, ಅದು ವರ್ಬ್ ಕೂಡ. ನೆಕ್ಸ್ಟ್ 14th, ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ. ಕೊಟ್ಟಿರುವಂಥದ್ದನ್ನು ಕಂಪ್ಯಾರಿಟಿವ್ ಡಿಗ್ರಿ ಚೇಂಜ್ ಮಾಡಿ. ರೋಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಫ್ಲವರ್ ಇನ್ ದ ಗಾರ್ಡನ್ ಅಂದರೆ ಇದು ಸೂಪರ್ಲೇಟಿವ್ ಡಿಗ್ರಿಯಲ್ಲಿದೆ. ಇದನ್ನು ಕಂಪ್ಯಾರಿಟಿವ್ ಮಾಡಿದ್ರೆ ಏನಾಗುತ್ತೆ ನೋಡಿ, ರೋಸ್ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಎನಿ ಅದರ್ ಫ್ಲವರ್ ಇನ್ ದ ಗಾರ್ಡನ್. ಸೊ ಮೋಸ್ಟ್ ಬ್ಯೂಟಿಫುಲ್ ಇರೋದು ಮೋರ್ ಬ್ಯೂಟಿಫುಲ್ ದ್ಯಾನ್ ಎನಿ ಅದರ್ ಆಗುತ್ತೆ.
ನೆಕ್ಸ್ಟ್ 15th ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್. ಆಕ್ಟಿವ್ ವಾಯ್ಸಲ್ಲಿ ಇರೋದನ್ನ ಪ್ಯಾಸಿವ್ ವಾಯ್ಸ್ ಚೇಂಜ್ ಮಾಡಬೇಕು. ದೀಪಕ್ ರಾಜ್ ಇಸ್ ಪ್ರಿಪೇರಿಂಗ್ ಎ ಸೈನ್ಸ್ ಮಾಡೆಲ್ ಅಂತಿದೆ. ಪ್ಯಾಸಿವ್ ವಾಯ್ಸ್ ಚೇಂಜ್ ಮಾಡಿದಾಗ ಎ ಸೈನ್ಸ್ ಮಾಡೆಲ್ ಈಸ್ ಬೀಯಿಂಗ್ ಪ್ರಿಪೇರ್ಡ್ ಬೈ ದೀಪಕ್ ರಾಜ್. ಸರಿಯಲ್ಲ? ಓಕೆ, ಮುಂದೆ ನೋಡೋಣ. 16th ಇದು ರಿಪೋರ್ಟೆಡ್ ಸ್ಪೀಚ್. ರಿಪೋರ್ಟೆಡ್ ಸ್ಪೀಚು ಕೂಡ ಕನ್ವರ್ಸೇಷನ್ ಇರುತ್ತೆ. ನಮಗೆ ಲಾಸ್ಟ್ ಸೆಂಟೆನ್ಸ್ ಬೇಕು ನೋಡಿ. ಅಲ್ಲಿ ಅಂಡರ್ಲೈನ್ ಮತ್ತು ಇಟಾಲಿಕ್ ಲೆಟರಲ್ಲಿ ಇದೆಯಲ್ಲ ಅದು. ಹರೀಶ್, ಐ ಆಮ್ ಪ್ಲಾನಿಂಗ್ ಟು ಪ್ಲೇ ಆ ಸ್ಕಿಟ್ ಇನ್ ದಿ ಆ್ಯನ್ಯುವಲ್ ಡೇ ಪ್ರೋಗ್ರಾಮ್ ಟುಡೇ. ತುಂಬ ಸಿಂಪಲ್ ಆಗಿದೆ ನೋಡಿ. ಐ ಇರೋದನ್ನ ಹಿ ಮಾಡೋದು, ಆಮ್ ಇರೋದನ್ನ ವಾಸ್ ಮಾಡೋದು, ಟೆನ್ಸನ್ನು ಮತ್ತು ಪ್ರೊನೌನನ್ನು ಚೇಂಜ್ ಮಾಡಬೇಕು. ಲಾಸ್ಟಿಗೆ ಟೈಮ್ ವರ್ಡ್ ಟುಡೇ ಇರೋದನ್ನ ದಟ್ ಡೇ ಮಾಡಿದ್ರು ಮುಗೀತು ನೋಡಿ. ಹರೀಶ್ ಟೋಲ್ಡ್ ಭೀಮೇಶ್ ದಟ್ ಹಿ ವಾಸ್ ಪ್ಲಾನಿಂಗ್ ಎ ಸ್ಕಿಟ್ ಇನ್ ದಿ ಆ್ಯನ್ಯುವಲ್ ಡೇ ಪ್ರೋಗ್ರಾಮ್ ದಟ್ ಡೇ. ನೆಕ್ಸ್ಟು 17th ಒಂದು ಎಡಿಟಿಂಗ್ ಇದೆ. ಮೀನ್ಸ್ ಎರರ್ಸ್ ಇದೆ, 2 ಎರರ್ಸ್ ಇದೆ ಈ ಕೊಟ್ಟಿರುವಂಥ ಸಣ್ಣ ಪ್ಯಾಸೇಜಲ್ಲಿ. ಆ ಎರರ್ಸನ್ನು ಎಡಿಟ್ ಮಾಡುವಂಥದ್ದು ನೋಡಿ. ಐ ಬೋರ್ಡೆಡ್ ದ ಫಾಸ್ಟ್ ಟ್ರೈನ್ ಟು ಮುಂಬೈ ಅಲಾಂಗ್ ವಿತ್ ಮೈ ಪೇರೆಂಟ್ಸ್ ಆ್ಯಂಡ್ ಸಿಸ್ಟರ್ ಲಾಸ್ಟ್ ಈವ್ನಿಂಗ್. ಸೊ ಇಲ್ಲಿ ಫಸ್ಟ್ ಏನು ಮಾಡಬೇಕು, ಕ್ಲೂ ಕೂಡ ಇದೆ. ಕ್ಯಾಪಿಟಲ್ ಲೆಟರ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತಿದೆ. ಕ್ಯಾಪಿಟಲ್ ಲೆಟರ್ ಎಲ್ಲ ಹಾಕಿಲ್ಲ. ಎಲ್ಲಿ? ಮುಂಬೈ ನೋಡಿ. ನೇಮ್ ಆಫ್ ಎನಿ ಪ್ಲೇಸು, ಪರ್ಸನ್ನು ಮತ್ತು ಸೆಂಟೆನ್ಸಿನ ಫಸ್ಟ್ ಲೆಟರು ಯಾವತ್ತೂ ಕ್ಯಾಪಿಟಲ್ ಲೆಟರ್ ಆಗಿರಬೇಕು. ಮುಂಬೈ ಅನ್ನುವಂಥ ದೊಡ್ಡ ಸಿಟಿ, ಒಂದು ನೇಮ್ ಆಫ್ ಎ ಪ್ಲೇಸು, ಬಟ್ ಅದರ ಹೆಸರು ಸ್ಮಾಲ್ ಲೆಟ್ರಲ್ಲಿದೆ. ಸೊ ಹಾಗಾಗಿ ಎಮ್ ಅನ್ನು ಕ್ಯಾಪಿಟಲ್. ನೆಕ್ಸ್ಟು ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಲಾಸ್ಟ್ ಈವ್ನಿಂಗ್ LAST ಆಗಬೇಕು, ಅದು LOST ಲಾಸ್ಟ್ ಆಗಿದೆ. ಸೊ ಅದನ್ನು ಕರೆಕ್ಟ್ ಮಾಡಿದ್ರೆ ಮುಗೀತು. ನೆಕ್ಸ್ಟ್ ಮುಂದೆ ಹೋಗೋಣಲ್ಲ. ಮುಂದೆ ಎಕ್ಸ್ಟ್ರಾಕ್ಟಿಗೆ ಬರ್ತಾ ಇದ್ದೀವಿ. 2 ಮಾರ್ಕ್ಸಿಂದ ಏನಿದೆಯಲ್ಲ ಇದೆಲ್ಲವನ್ನು ಕೂಡ ನೋಟ್ಸಲ್ಲಿ ಇರುತ್ತೆ. ಮಕ್ಕಳು ಓದ್ಕೊಂಡು ಬರೆದಿರ್ತೀರ ಅಂದ್ಕೊಂಡಿದ್ದೀನಿ. 2 ಮಾರ್ಕ್ಸಿನ ಲೆಸನ್ನು ಮತ್ತು ಪೊಯೆಟ್ರಿ ಸೆಕ್ಷನ್ನು ಮತ್ತು ಸಪ್ಲಿಮೆಂಟರಿ ರೀಡಿಂಗು. ನೆಕ್ಸ್ಟ್ ನೋಡಿ, 5th May 25th ಆ್ಯಂಡ್ 26th ಇದು ಕೂಡ ತುಂಬ ಸಿಂಪಲ್ ಆಗಿರೋದು. ಒಂದು ಬಲೇಶ್ವರ್ ಮೀನ್ಸ್ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ದು, ಇನ್ನೊಂದು ಐ ಆಮ್ ದ ಲ್ಯಾಂಡ್ ಪೋಯಮಿನ ಸಮ್ಮರಿ. ನೆಕ್ಸ್ಟ್ ನಾವೀಗ 27, 28, 29, 30th ಎಕ್ಸ್ಟ್ರಾಕ್ಟ್ ನೋಡೋದಾದರೆ 27th ಎಕ್ಸ್ಟ್ರಾಕ್ಟ್ ಹೇಳುತ್ತೆ, ಐ ಡಿಡ್ ನಾಟ್ ಸೆಲ್ ದ ಟ್ರೀಸ್ ಬಿಕಾಸ್ ಐ ಕುಡ್ ನಾಟ್, ದೇ ಆರ್ ನಾಟ್ ಮೈ ಅಂತ. ಸೊ ಹೂ ಇಸ್ ದ ಸ್ಪೀಕರ್? ಇದನ್ನು ಹೇಳಿದವ್ರು ಯಾರು? ಡಾನ್ ಅನ್ಸೆಲ್ಮ್. ಹೂ ಡಿಡ್ ಈ ಸೇ ದಿಸ್ ಟು? ಯಾರಿಗೆ ಇದನ್ನು ಹೇಳ್ದ? ನರೇಟರ್. ವೈ ಡಿಡ್ ನಾಟ್ ಈ ಸೆಲ್ ದ ಟ್ರೀಸ್? ಹೂ ಡಿಡ್ ಇಟ್ ಬಿಲಾಂಗ್ ಟು? ಮರನವನು ಯಾಕೆ ಮಾರಲಿಲ್ಲ ಮತ್ತು ಯಾರಿಗೆ ಸೇರಿದ್ವು ಅಂತ ಪ್ರಶ್ನೆ. ಬಿಕಾಸ್ ಹಿ ವಾಸ್ ನಾಟ್ ದ ಓನರ್ ಆಫ್ ದ ಟ್ರೀಸ್. ಅವನು ಅಂದ್ಕೊಂಡಿರೋ ಪ್ರಕಾರ ಅವನು ಟ್ರೀಸ್ಗೆ ಓನರ್ ಅಲ್ಲ. ದೇ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್ ರಿಯೋ ಆ್ಯಂಡ್ ಮೀಡಿಯೋ. ಅವು ರಿಯೋ ಆ್ಯಂಡ್ ಮೀಡಿಯೋ ಚಿಲ್ಡ್ರನ್ಗೆ ಸೇರಿದವು. ನೆಕ್ಸ್ಟ್ 28th ದೇ ಆರ್ ಸಿಂಪಲ್ ಮೆನ್ ಆ್ಯಂಡ್ ಮಸ್ಟ್ ಹ್ಯಾವ್ ದ ರಿಲ್ಯಾಕ್ಸೇಷನ್ ಅನ್ನೋ ಸ್ಟೇಟ್ಮೆಂಟ್ ಇದೆಯಲ್ಲ. ಹೂ ಮೇಡ್ ದ ಸ್ಟೇಟ್ಮೆಂಟ್? ಈ ಸ್ಟೇಟ್ಮೆಂಟನ್ನು ಹೇಳಿದವರು ಯಾರು? ಪೆಡ್ರೋ. ಎಸ್. ದೆನ್ ಹೂ ಡಸ್ ಸಿಂಪಲ್ ಮೆನ್ ರೆಫರ್ ಟು? ಇಲ್ಲಿ ಸಿಂಪಲ್ ಮೆನ್ ಅಂದರೆ ಯಾರು ಅಂತ ಪ್ರಶ್ನೆ. ಯಾರು? ಸೀಮನ್. ಸೀಮನ್ನೇ ಸಿಂಪಲ್ ಮೆನ್ ಅಂತ ಹೇಳ್ತಾ ಇದ್ದಾನೆ. ದೆನ್ ವೈ ಡಿಡ್ ದ ಸ್ಪೀಕರ್ ಸೇ ದಿಸ್? ಯಾಕೆ ಸ್ಪೀಕರ್ ಹಿಂಗೆ ಹೇಳ್ದ? ಬಿಕಾಸ್ ಸೀಮನ್ ವರ್ ಫೆಡ್ ಅಪ್ ವಿತ್ ದ ವಾಯೇಜ್. ಯಾಕೆಂದರೆ ಸೀಮನ್ನು ಆ ವಾಯೇಜಿಂದ ಮೀನ್ಸ್ ಆ ಜರ್ನಿಯಿಂದ ತುಂಬ ಸುಸ್ತಾಗಿದ್ರು ಅದಕ್ಕೆ. 29 ಎ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್. ಈ ಸೆಂಟೆನ್ಸ್ ಇದೆಯಲ್ಲ ಸ್ಟೇಟ್ಮೆಂಟು, ಎಲ್ಲಿ? ದ ಕನ್ಸರ್ಟಲ್ಲಿ. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್? ಈ ಸ್ಟೇಟ್ಮೆಂಟ್ ಹೇಳಿದವರು ಯಾರು? ಆಂಟ್ ಸುಶೀಲಾ. ಕರೆಕ್ಟು. ಹೂ ವಾಸ್ ದಿಸ್ ಸೆಟ್ ಟು? ಇದನ್ನು ಯಾರಿಗೆ ಹೇಳಿದ್ದು? ಟು ಸ್ಮಿತಾ. ದೆನ್ ವೈ ಡಿಡ್ ದ ಸ್ಪೀಕರ್ ಸಜೆಸ್ಟ್ ದಿಸ್? ಯಾಕೆ ಈ ಸ್ಮಿತಾಗೆ ಈ ಸಜೆಷನ್ ಕೊಟ್ಟು ಆಂಟ್ ಸುಶೀಲಾ? ಬಿಕಾಸ್ ಸ್ಮಿತಾ ವಾಸ್ ವೆರಿ ಸ್ಯಾಡ್. ಯಾಕೆಂದರೆ ಅವಳು ತುಂಬ ದುಃಖದಲ್ಲಿದ್ದು ತನ್ನ ತಮ್ಮ ಸತ್ತೋಗ್ತಾನೆ ಅಂತ, ಅದಕ್ಕೆ. ನೆಕ್ಸ್ಟ್ 30th ಎಕ್ಸ್ಟ್ರಾಕ್ಟ್, ಲಾಸ್ಟ್ ಎಕ್ಸ್ಟ್ರಾಕ್ಟು. ಐ ವಿಲ್ ಬಿ ರೈಟಿಂಗ್ ನೋ ಲೆಟರ್ಸ್, ಐ ವಿಲ್ ಬಿ ಪೋಸ್ಟಿಂಗ್ ನೋ ಮೇಲ್. ಇದು ಆಫ್ಟರ್ ವಾಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಪೊಯಮಿಂದು. ಹೂ ಡಸ್ ಐ ರೆಫರ್ ಟು? ಇಲ್ಲ, ಐ ಅಂದರೆ ಯಾರು? ಐ ಅಂದರೆ ಪೊಯೆಟ್ ಅಂತನಾದರೂ ಬರಿಬೋದು, ಅಥವಾ ಆಸ್ಟ್ರೋನಾಟ್, ಒಬ್ಬ ಆಸ್ಟ್ರೋನಾಟ್ ಹೇಳ್ತಾ ಇರುವಂಥದ್ದು ಅಂತನಾದರೂ ಆಗುತ್ತೆ. ದೆನ್ ವೈ ಕುಡ್ ನಾಟ್ ದ ಸ್ಪೀಕರ್ ರೈಟ್ ಎನಿ ಲೆಟರ್ ಆರ್ ಮೇಲ್? ಯಾಕೆ ಲೆಟರ್ ಬರೆಯೋಕ್ಕಾಗಲ್ಲ, ಮೇಲ್ ಮಾಡೋಕ್ಕಾಗಲ್ಲ? ಬಿಕಾಸ್ ವಾಸ್ ಗೋಯಿಂಗ್ ಟು ಔಟರ್ ಸ್ಪೇಸ್. ಔಟರ್ ಸ್ಪೇಸ್ಗೆ ಹೋಗ್ತಿದ್ದಾನೆ, ಹಾಗಾಗಿ. ವಿತ್ ವಾಟ್ ಫೀಲಿಂಗ್ ಡಿಡ್ ದ ಸ್ಪೀಕರ್ ಎಕ್ಸ್ಪ್ರೆಸ್ ದೀಸ್ ವರ್ಡ್ಸ್? ಯಾವ ಫೀಲಿಂಗ್ ಇಟ್ಕೊಂಡಿದ್ದನ್ನು ಹೇಳ್ತಾ ಇದ್ದಾನೆ ಇಲ್ಲಿಯ ನರೇಟರು ಅಥವಾ ಸ್ಪೀಕರು? ಹಿ ಹ್ಯಾಸ್ ಡೌಟ್ ಅಬೌಟ್ ಇಸ್ ರಿಟರ್ನ್. ಯಾಕೆ ಅಂದರೆ ಅವನು ವಾಪಸ್ ಬರ್ತಾನೆ ಅನ್ನುವಂಥದ್ದು ಅವನಿಗಿಲ್ಲ, ಡೌಟಲ್ಲಿದ್ದಾನೆ. ಆ ಒಂದು ಫೀಲಿಂಗಲ್ಲಿ ಅವ್ನು ಹೇಳ್ತಾ. ಇದಿಷ್ಟು. ನೆಕ್ಸ್ಟ್ ಇನ್ನು 31st ಪ್ರೊಫೈಲ್ ಆ್ಯಸ್ ಯೂಶುವಲ್ ಎಕ್ಸ್ಪೆಕ್ಟೆಡ್ಡು, ಈಸಿಯಾಗಿ ಬರೀಬೋದು. ದೆನ್ 32 ಸ್ಟೋರಿ ರೈಟಿಂಗನ್ನು ಮಕ್ಕಳು ಈಸಿಯಾಗಿ ಬರೀತಾರೆ. ನೆಕ್ಸ್ಟ್ ನೋಡೋದಾದರೆ ನೋಡಿ, ಪಿಕ್ಚರ್ ರೀಡಿಂಗ್ ಇದೆ. 33 ಬರೀಬೋದು, ಸಿಂಪಲ್ ಪಿಕ್ಚರು. ದೆನ್ 34ಅಲ್ಲಿ ಪೊಯಮ್ ಇದೆ, ಕ್ವಾಲಿಟಿ ಆಫ್ ಮರ್ಸಿ ಮತ್ತು ಬ್ಲೈಂಡ್ ಬಾಯ್. ನೆಕ್ಸ್ಟ್ 35 ಪ್ಯಾಸೇಜನ್ನು ನೋಡಿಕೊಂಡು 2 ಕ್ವಶನ್ಸ್ ಇದೆ, ಎ ಬಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ 36
ಆಸ್ ಯೂಶುವಲ್ ಎಕ್ಸ್ಪೆಕ್ಟೆಡ್ ಏನದು ಸಮ್ಮರಿ ಮೀನ್ಸ್ ಗ್ರ್ಯಾಂಡ್ ಕ್ಲೈಮ್ಸ್ ಟ್ರೀ ಇದೆ, ಆಮೇಲೆ ಸಾಂಗ್ ಆಫ್ ಇಂಡಿಯಾ ಇದೆ, ದೆನ್ ಬಲೆಡ್ ಆಫ್ ದ ಟೆಂಪೆಸ್ಟ್. ಮೂರಲ್ಲಿ ಯಾವುದನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡು ಆನ್ಸರ್ ಬರೀಬೋದು. ನೆಕ್ಸ್ಟು 37th ಆಸ್ ಯೂಶುವಲ್ ಎಕ್ಸ್ಪೆಕ್ಟ್ ಮಾಡಿರುವಂತಹ ಪೊಲ್ಯೂಷನಿಗೆ ಸಂಬಂಧಪಟ್ಟಿರೋದು ಏರ್ ಪೊಲ್ಯೂಷನ್ ಇದೆ, ಯೂಸಸ್ ಆಫ್ ಮೊಬೈಲ್ ಫೋನು, ಚಂದ್ರಯಾನ್ 3 ಇದೆ. ನೆಕ್ಸ್ಟ್ ಲಾಸ್ಟ್ 38 ಲೆಟರ್ ರೈಟಿಂಗ್. ಲೆಟರ್ ರೈಟಿಂಗನ್ನು ಎಲ್ಲ ಮಕ್ಕಳು ಪ್ರಾಕ್ಟೀಸ್ ಮಾಡಿರ್ತಾರೆ, ತುಂಬ ಈಸಿಯಾಗಿ ಆನ್ಸರ್ ಅನ್ನೋದಕ್ಕೂ ಕೂಡ ಬರೀಬೋದು. ಇಷ್ಟು ಒಂದು ಸಿಂಪಲ್ ಆಗಿರೋ ಕೀ ಆನ್ಸರ್ಗಳನ್ನು ಎಕ್ಸ್ಟ್ರಾಕ್ಟ್ ಮತ್ತು ಗ್ರಾಮರಿಗೆ ಸಂಬಂಧಪಟ್ಟಿರೋದು ನೀಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.